So, hello students, I am Sharani, biology lecturer, Vishwamanu Composite PU College, Chitraduರ್ಗ. So, ನಾವು ಲಾಸ್ಟ್ ಕ್ಲಾಸಲ್ಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ, ಹೌದಾ? ಸೊ ಅದರ ಕಂಪ್ಲೀಟ್ ಕಾನ್ಸೆಪ್ಟ್ಸ್ಗಳನ್ನ ಕೂಡ ಡಿಸ್ಕ್ರಿಪ್ಷನ್ ಕೊಡ್ತಾ ಹೋಗಿದ್ದೀವಿ. ಸೊ ಇವತ್ತು ನಾವು ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಈ ಚಾಪ್ಟರ್ ರಿಲೇಟೆಡ್ ನೇಮ್ ಕ್ವಶನ್ಸ್ಗಳು ಮತ್ತು KCET ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದರ ರಿಲೇಟೆಡ್ ನಾವಿವತ್ತು ನೋಡ್ಕೊತಾ ಹೋಗ್ತಾ ಹೋದರೆ ಸೊ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಏನೇನು ಕಾನ್ಸೆಪ್ಟ್ಸ್ ಓದಿದ್ದೀವಿ ಅಂತ ನಿಮ್ಗೆ ಚಿಕ್ಕದಾಗಿ ರಿಕಾಲ್ ಮಾಡ್ಕೊತೋಣ. ಸೊ ದಟ್ ಈಸ್ ಟೈಪ್ಸ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್ ಅಂದರೆ who discovered the nucleic acid, so who named the nucleic acid and the types of nucleic acid, ಅದರಲ್ಲಿ DNA ಮತ್ತು RNA ಅಂತ ಕರಿತೀವಿ. The composition that was present in DNA and RNA, that is central dogma concepts ಅಲ್ಲಿ gene replication and gene expression, ಹೌದಾ? ಸೊ gene replication ಒಳಗಡೆ DNA ಯಾವ ರೀತಿ ರೆಪ್ಲಿಕೇಶನ್ ಆಗುತ್ತೆ ಬೈ ಸೆಮಿ ಕನ್ಸರ್ವೇಟಿವ್ ಮೆಥಡ್, ಅದಕ್ಕೆ ಕೆಲವೊಂದು ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀವಿ. DNA acts as a genetic material ಕೂಡ ಕೆಲವೊಂದು ಎಕ್ಸ್ಪೆರಿಮೆಂಟಲ್ಸ್ಗಳನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ ಕೂಡ. ಅದರ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಯಾವುದು? ದಟ್ ಈಸ್ ಜೀನ್ ರೆಪ್ಲಿಕೇಶನ್ ಆದಮೇಲೆ ಟ್ರಾನ್ಸ್ಕ್ರಿಪ್ಷನ್ ಅನ್ನೋದು, ಟ್ರಾನ್ಸ್ಲೇಷನ್ ಅಂತ, ಮತ್ತು ಲ್ಯಾಕ್ ಆಫ್ ಬ್ರೌನ್ ಕಾನ್ಸೆಪ್ಟ್ಸ್, ದಟ್ ಈಸ್ DNA ಫಿಂಗರ್ ಪ್ರಿಂಟಿಂಗ್, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಸೊ ಅದನ್ನು ಹೆಡಿಂಗ್ಸ್ ಮಾತ್ರ ಹೇಳ್ತಾ ಹೋಗಿದ್ದೀವಿ. ಸೊ ಇವತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಎಂದು ನೀಟ್ ಕ್ಲಾಸ್, ದಟ್ ಇಸ್ ಆನ್ಲೈನ್ ನೀಟ್ ಕ್ಲಾಸಲ್ಲಿ ಪಾರ್ಟ್ ಫಸ್ಟ್ ಬರೀ DNA ಮತ್ತು RNA ಬಗ್ಗೆ ಮತ್ತು ಅದರ ರೆಪ್ಲಿಕೇಶನ್ಸ್ ಬಗ್ಗೆ ಮಾತ್ರ ಇವತ್ತಿನ ನೀಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ವಿ. ಸೊ ಓಕೆ ಸ್ಟೂಡೆಂಟ್, ಕ್ವಶನ್ಸ್ ನೋಡ್ತಾ ಬರೋಣ. ಫಸ್ಟ್ ಒಂದು, ಸೊ ಫಸ್ಟ್ ಕ್ವಶನ್ ನಿಮ್ಮ ಸ್ಲೈಡ್ ಮೇಲೆ ಕಾಣಿಸ್ತಾ ಇದೆ. ಮೊದಲನೇದು, ಎ ಕಾಂಪ್ಲೆಕ್ಸ್ ಆಫ್ ರೈಬೋಸೋಮ್ಸ್ ಅಟ್ಯಾಚ್ಡ್ ಟು ಅ ಸಿಂಗಲ್ ಸ್ಟ್ರಾಂಡ್ ಆಫ್ RNA ಈಸ್ ನೌನ್ ಆಸ್ ಅಂತ ಇದೆ. ಸೊ ಹಿಯರ್ ಎ ಕಾಂಪ್ಲೆಕ್ಸ್ ಆಫ್ ರೈಬೋಸೋಮ್ಸ್, ರೈಬೋಸೋಮ್ಸ್ ಆರ್ ದ ಪ್ರೋಟೀನ್ ಫ್ಯಾಕ್ಟರೀಸ್ ಆಫ್ ಸೆಲ್ಸ್ ಅಂತ ಕರೀತಾರೆ, ಹೌದಾ? So where it consisting of smaller unit and larger unit, it has been attached to a single strand of RNA. So RNA usually it was single strand. So ಯಾವ RNA ಮೇಲೆ, this is an RNA. So ಈ RNA ಮೇಲೆ ಏನು ಅಟ್ಯಾಚ್ ಆಗಿದೆ? It is a ribosomes ಗಳು ಅಟ್ಯಾಚ್ ಆಗಿದೆ. This is a ribosomes. So usually the ribosomes are attached over the RNA. ಈ RNA ಮೇಲೆ ಏನಂತ ಕರೀತೀವಿ? mRNA ಅಂತ ಕರೀತೀವಿ. So ಈ mRNA ಮೇಲೆ ribosomes attach ಆಗಿದೆ. The ribosomes which consisting of larger unit and smaller unit. ಈ smaller unit mRNA ಮೇಲೆ ಅಟ್ಯಾಚ್ ಆಗಿದೆ. ಈ ಕಂಡೀಷನ್ ಈ ತರ ಕಾಣಿಸ್ತಿದೆಲ್ಲ ಸ್ಟ್ರಕ್ಚರ್ ನಮಗೆ, ಈ ಸ್ಟ್ರಕ್ಚರ್ ನಾವು ಏನಂತ ಕರಿತೀವಿ ಅಂತ ಕ್ವಶನ್ ಇದೆ. ಸೊ ಫಸ್ಟ್ ಆಪ್ಷನ್ ಪಾಲಿಸೋಮ್ಸ್ ಅಂತ ಇದೆ, ಸೆಕೆಂಡ್ ಬಿ ಪಾಲಿಮರ್, ಸಿ ಪಾಲಿಪೆಪ್ಟೈಡ್ ಅಂಡ್ ಡಿ ಒಕೋಸೋಟಿಕ್ ಫ್ರಾಗ್ಮೆಂಟ್ಸ್. ಸೊ ಎ ಆಪ್ಷನ್ ದಟ್ ಈಸ್ ನಮಗೆ ಕಾಣಿಸ್ತಿದೆ, ಬಟ್ ಅದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಪ್ರತಿಯೊಂದು ಆಪ್ಷನ್ ಕೂಡ ಏನೇನಂತ. ಸೊ ಪಾಲಿಸೋಮ್ಸ್ ಅಂದ್ರೆ, so here it is a condition where the ribosomes are attached over the mRNA. mRNA ಮೇಲೆ ribosomes attach ಆಗಿರೋ ಕಂಡೀಷನ್ ನಾವು ಪಾಲಿಸೋಮ್ಸ್ ಅಂತ ಕರೀತೀವಿ. ಪಾಲಿಮರ್ ಅಂದ್ರೆ ಯಾವುದಾದ್ರೂ ಯೂನಿಟ್ ಮೆನಿ ನಂಬರ್ಸ್ ಇದೆ. ಸೊ the unit that are present in many number, that is called as polymers. Next one, polypeptides ಅಂತ. So peptide, it is a bond that has been formed between amino acids. Amino acid in a chain that to form a protein, that is called as polypeptide. Another one, that is an Okazaki fragments. So Okazaki fragments ನಮಗೆ ಗೊತ್ತಿದೆ, it is a short segments of DNA, ಅಥವಾ short fragments of DNA ನ Okazaki fragments. ಸೊ ಇಷ್ಟು ಆಪ್ಷನ್ ನೋಡ್ತಾ ಬಂದಾಗ ನಮಗೆ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವ್ದು ಅನ್ಸುತ್ತೆ? ರೈಬೋಸೋಮ್ಸ್ಗಳು mRNA ಮೇಲೆ ಅಟ್ಯಾಚ್ ಆಗಿರೋ ಕಂಡೀಷನ್ ಏನಂತ ಕರಿತೀವಿ? ಪಾಲಿಸೋಮ್ಸ್. ಸೊ ದ ಕರೆಕ್ಟ್ ಆಪ್ಷನ್ ಇಟ್ ಈಸ್ ಎ ಪಾಲಿಸೋಮ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅ ಫಸ್ಟ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಒನ್, so which of the following is true for nucleolus? So ನಿಮಗೆಲ್ಲರಿಗೂ ಗೊತ್ತಿದೆ, nucleolus it is an organelle that was present in the nucleus, ಹೌದಾ? ಸೊ ನ್ಯೂಕ್ಲಿಯಸ್ ಅಲ್ಲಿ ಇರುವಂತಹ ಆರ್ಗನಲ್ ನಾವು ನ್ಯೂಕ್ಲಿಯೋಲಸ್ ಅಂತ ಕರೀತೀವಿ. ದಿಸ್ ಇಸ್ ಆನ್ ಸೆಲ್. ಸೊ ಈ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ಸೊ ನ್ಯೂಕ್ಲಿಯಸ್ ಒಳಗಡೆ ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಸೊ ಬಟ್ ನ್ಯೂಕ್ಲಿಯೋಲಸ್ ನಾವು ಬರೆಯುವಾಗ ಈ ತರ ಕಂಡೀಷನ್ಸ್ ತೋರಿಸ್ತೀವಿ, ಹೌದಲ್ವಾ? ಸೊ ಇಲ್ಲಿ ಗಿವನ್ ಸ್ಟೇಟ್ಮೆಂಟ್ ನ್ಯೂಕ್ಲಿಯೋಲಸ್ ರಿಲೇಟೆಡ್ ಆಗಿ ಇಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಯಾವುದು ಟ್ರೂ ಅಂತ ಹೇಳ್ತೀರಾ? ಸೊ ಫಸ್ಟ್ ಆಪ್ಷನ್, ಲಾರ್ಜರ್ ನ್ಯೂಕ್ಲಿಯೋಲೈ ಆರ್ ಪ್ರೆಸೆಂಟ್ ಇನ್ ಡಿವೈಡಿಂಗ್ ಸೆಲ್. ಸೊ ಒಂದು ಸೆಲ್ ಡಿವೈಡ್ ಆಗ್ತಿದೆ ಅಂದ್ರೆ, ಈ ತರ ಕನ್ಸ್ಟ್ರಕ್ಷನ್ ಆಗಿ ಡಿವೈಡ್ ಆಗ್ತಿದೆ ಅಂದ್ರೆ, ಸೊ ನ್ಯೂಕ್ಲಿಯೋಲಸ್ ಲಾರ್ಜ್ ಸೈಜ್ ಇರುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಬಿ ಆಪ್ಷನ್, ಇಟ್ ಇಸ್ ಅ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್. ಸಿ, ಇಟ್ ಟೇಕ್ ಪಾರ್ಟ್ ಇನ್ ಸ್ಪೆಸಿಫಿಕ್ ಇನ್ ಸ್ಪಿಂಡಲ್ ಫಾರ್ಮೇಷನ್. D option, it is a sign for active ribosomal RNA synthesis. So commonly cell
ಡಿವೈಡ್ ಆಗುವಾಗ ನ್ಯೂಕ್ಲಿಯೋಲಸ್ ಇಟ್ ವಾಸ್ ನಾಟ್ ಪ್ರೆಸೆಂಟ್ ಇನ್ ಅ ಲಾರ್ಜರ್ ಸೈಜ್. ಇದು ಲಾರ್ಜರ್ ಸೈಜಸ್ ಪ್ರೆಸೆಂಟ್ ಇರಲ್ಲ. ಸೊ ಅಲ್ಲಿ ಸ್ಟೇಟ್ಮೆಂಟ್ ಫಸ್ಟ್ ಒಂದು ಹೇಳಿದ ರಾಂಗ್. ದಟ್ ಇಸ್ ನಾಟ್ ಅ ಟ್ರೂ ಸ್ಟೇಟ್ಮೆಂಟ್ ದಟ್ ಹ್ಯಾಸ್ ಬಿನ್ ರಿಲೇಟೆಡ್ ಟು ನ್ಯೂಕ್ಲಿಯೋಲಸ್. ಸೊ another it is a membrane bound structure. ಸೊ ಸೆಲ್ ಒಳಗಡೆ ನಾನ್ ಮೆಂಬ್ರೇನ್ ಬೌಂಡ್ ಆರ್ಗನಲ್ ಗೆ ಎಕ್ಸಾಂಪಲ್ ನಾವು ನ್ಯೂಕ್ಲಿಯೋಲಸ್ ಕೂಡ ಇರ್ತದೆ. ಸೊ ನ್ಯೂಕ್ಲಿಯೋಲಸ್ it is not bounded by any membrane. So that statement is also not true. So C, it take part in spindle formation. Spindle formation ಗೆ ಹೆಲ್ಪ್ ಮಾಡೋರು ಯಾರು? That is a Golgi complex ಅಂತ ಕರೀತೀವಿ. So Golgi complex it is helpful for the formation of spindle fibers that is necessary during a cell division. So cell division ಅಲ್ಲಿ spindle fibers arise ಆಗಕ್ಕೆ ಹೆಲ್ಪ್ ಮಾಡುತ್ತೆ. So ಇನ್ನೊಂದು ಲಾಸ್ಟ್ one, it is a site for active ribosomal RNA synthesis. So ಇಲ್ಲಿ ribosomal RNA synthesis ಮಾಡೋರು ನ್ಯೂಕ್ಲಿಯೋಲಸ್ ಇದ್ದಾರೆ. ಸೊ ಇಲ್ಲಿ ನಾವು ಫಸ್ಟ್ 3 ಸ್ಟೇಟ್ಮೆಂಟ್ ಅಲ್ಲಿ ರಾಂಗ್ ಇದೆ ಅಂದ್ರೆ ಲಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನಾಯ್ತು ಟ್ರೂ ಸ್ಟೇಟ್ಮೆಂಟ್ ಆಯ್ತು. ಸೊ ನ್ಯೂಕ್ಲಿಯೋಲಸ್ it is a site where it is helpful for the synthesis of active ribosomal RNA. So ಇದು correct option for second question is option D. Okay, next one. So which site of a tRNA? So tRNA ಗೊತ್ತಿದೆ ನಿಮಗೆ types of RNA ಒಳಗಡೆ tRNA, mRNA, rRNA ಇದ್ದೀರಾ. So tRNA molecule binds to hydrogen bonds to a mRNA molecule ಅಂತ ಇದೆ. So ನಮಗೆ ಗೊತ್ತಿರೋದು this is an mRNA. So ಈ mRNA ನಲ್ಲಿ ಏನು ಕೊಟ್ಟಿದೆ? ರೈಬೋಸೋಮ್ಸ್ ಕೊಟ್ಟಿದೆ. So ಈ ರೈಬೋಸೋಮ್ಸ್ ಏನು ಕ್ಯಾರಿ ಮಾಡುತ್ತೆ? That is a tRNA ನ ಬೈಂಡ್ ಮಾಡುತ್ತೆ. ಸೊ ಈ ತರ ನಾವು ಸ್ಟ್ರಕ್ಚರ್ ನ ತೋರಿಸ್ತಾ ಹೋಗ್ತೀವಿ. ಸೊ ಲೈಕ್ ಕ್ವೆಶ್ಚನ್ ಇದೆ tRNA ಮಾಲಿಕ್ಯೂಲ್ mRNA ಮಾಲಿಕ್ಯೂಲ್ ಜೊತೆ ಬೈಂಡ್ ಆಗ್ತಿದೆ. ಸೊ ಇದು ಸ್ಪೆಸಿಫಿಕ್ ಆಗಿ ಈ ಕರೆಕ್ಟ್ ಆಪ್ಷನ್ಸ್ ಯಾವುದು, ಯಾವ ಸೈಟ್ ಅಲ್ಲಿ ಬೈಂಡ್ ಆಗುತ್ತೆ? ಸೊ ಫಸ್ಟ್ ಒನ್ ಕೋಡಾನ್, ಗಿವನ್ ಆಪ್ಷನ್ A is codon, B is anticodon, C is 5' end of the tRNA molecule, D option is 3' end of the tRNA molecule. The sequence that they are present over the mRNA. So ಈ mRNA ಮೇಲಿರುವಂತಹ ಸೀಕ್ವೆನ್ಸ್ ನ ನಾವೇನಂತ ಕರಿತೀವಪ್ಪ? So this is called as codons ಅಂತ ಕರಿತೀವಪ್ಪ. So ಈ codons ಯಾವ ಜೊತೆ ಕಾಂಪ್ಲಿಮೆಂಟರಿ ಬೇಸ್ ಪೇರ್ ತೋರಿಸುತ್ತೆ? The sequence that they are present over anticodon arm. ಸರಿನಾ? ಈ anticodon arm ಜೊತೆ ಬೈಂಡ್ ಆಗ್ತದೆ. ಅಲ್ಲಿ 5' end of tRNA. This is the 5' end. So this is a 3' end. So ಈ 5' end ಬೈಂಡ್ ಆಗಿಲ್ಲ, 3' end ಬೈಂಡ್ ಆಗಿಲ್ಲ. RNA ಮೇಲಿರೋ ಸೀಕ್ವೆನ್ಸ್, mRNA ಮೇಲಿರೋ ಸೀಕ್ವೆನ್ಸ್ ಕೋಡಾನ್, ಅಂದ್ರೆ tRNA ಯಾರ ಜೊತೆ ಬೈಂಡ್ ಆಗ್ತದೆ? Anticodon ಜೊತೆ. So the correct option for this question is option B, anticodon, because the anticodon arm is responsible for recognizing and binding the codon which was present in mRNA. So ಇದನ್ನ ಅರ್ಥ ಆಯ್ತಲ್ವಾ? So next question ಹೋಗೋಣ. So next one, there is an anti-parallel strand of a DNA molecule. So anti-parallel strand of a DNA molecule means that. So DNA nothing but deoxyribonucleic acid. So which was double-stranded in structure, which are moving in anti-parallel direction. So polarity basis ಮೇಲೆ ಒಂದು ಸ್ಟ್ಯಾಂಡಿಂಗ್ ತರ 5' to 3' to 5' direction is specific mention ಮಾಡ್ತಾ ಹೋದ್ರೆ anti-parallel move ಆಗ್ತಾ ಹೋಗುತ್ತೆ. So ಹಾಗಾಗಿ anti-parallel strand of a DNA molecules means that ಅಂದ್ರೆ ಏನು? ಹಾಗಾಗಿ ಆಪ್ಷನ್ ನೋಡ್ತಾ ಬರೋಣ. So first option, a phosphate groups at the start of 2 DNA strands are in opposite position. So next option, one strand turns clockwise. C, one strand turns anti-clockwise. The phosphate group of 2 DNA strands at their end share the same position. So anti-parallel ಅಂದ್ರೆ opposite direction one strand ಮೇಲೆ one strand ತರ ಮೂವ್ ಆಗ್ತಿರೋದನ್ನ ನಾವು anti-parallel ಅಂತ ಓದಿದ್ದೀವಿ. So ಅದೇ one strand turns clockwise, one strand clockwise ಇದೆ, one strand turns anti-clockwise ಅಂತ ಇದೆ. So ಇನ್ನೊಂದು phosphate group of 2 DNA strands and share the same position. ಎರಡರದ್ದು phosphate group ಸೇಮ್ ಪೊಸಿಷನ್ ಶೇರ್ ಮಾಡೋದು ಕೂಡ ಅಲ್ಲಿ ರಾಂಗ್ ಆಗುತ್ತೆ. ಸೊ ಹಾಗಾಗಿ ಇಷ್ಟು ಸ್ಟೇಟ್ಮೆಂಟ್ ಅಲ್ಲಿ ನಾವು ಸ್ಪೆಸಿಫಿಕ್ ಮೆನ್ಷನ್ ಮಾಡ್ತಾ ಹೋದ್ರೆ ದ ಕರೆಕ್ಟ್ ಆಪ್ಷನ್ ಫಾರ್ fourth question is option A, the phosphate group at the start of 2 DNA strands are in opposite position. So ಎರಡು opposite position ಅಲ್ಲಿ ಏನಾಗುತ್ತೆ phosphate groups ಗಳು ಮೂವ್ ಆಗೋದ್ರಿಂದ
It is nothing but a anti-parallel strand of the DNA molecule. So here fourth one ke correct option enagutte option A. Phosphate groups at the start of two DNA strands are in opposite position or opposite poles anta kariteve. So next question. So uracil are present only in RNA. So in RNA matte ನಾವು DNA anta tagondre it consisting of a nitrogen basis which is called as purines and pyrimidines. So DNA you don't have purines that is adenine and guanine. So pyrimidines cytosine and alanine. So whereas in RNA the purines are same adenine and guanine. Pyrimidine cytosine, but instead of adenine uracil has been replaced. So namgilla answer gottaguttu. So the given option uracil present only in RNA. RNA li uracil ide avu enagutte nucleoside. So nucleoside anta kotre alli uracil enagbekitte uracil need to be combined with the nitrogen base that to form nitrogen base jotege combine agbeku ribose sugar agbeku hauda. So innodu nucleotide. So here the nucleoside combined with phosphate group anta kariteve. So innodu purine innodu pyrimidine. So nucleoside agidre RNA agidre alli ಏನು ಬರ್ತಿತ್ತು ಯೂರಿಡಿನ್ ಅಂತ ಬರ್ತಿತ್ತು. ನ್ಯೂಕ್ಲಿಯೋಟೈಡ್ ಆಗಿದ್ರೆ ಯೂರಿಡಿನಿಕ್ ಆಸಿಡ್ ಅಂತ ಮೆನ್ಷನ್ ಆಗಬೇಕಿತ್ತು. ಪ್ಯೂರಿನ್ RNA ಅಲ್ಲಿ ಯಾವಿರುತ್ತೆ ಅಡೆನೈನ್ ಮತ್ತೆ ಗ್ವಾನೈನ್ ಇರುತ್ತೆ. ಸೊ ಪಿರಿಮಿಡಿನ್ ಒಂದು ಸೈಟೋಸಿನ್ ಆದ್ರೆ ಇನ್ನೊಂದು ಯಾವ್ದಾಗುತ್ತೆ uracil. So the correct option for this question is option D, pyrimidine. Uracil is a base that was found in RNA, and this way uridine monophosphate is a nucleotide. Uridylic acid na naventa karitivi uridine monophosphate. So the correct option for fifth question is option D, pyrimidine. Okay, next one. The semi-conservative model of DNA. The semi-conservative model of DNA replication was proposed by which workers in eukaryotes? So ಇಲ್ಲಿ ನಾವು semi-conservative method ಅಂತ explain ಮಾಡಿದ್ವಿ. What is meant by semi-conservative? So here the parental DNA when it was undergoing replication, so it was synthesizing new DNA over it. So in each generation half of the DNA has been conserved for many generations. That is called as semi-conservative. So in semi-conservative method na explain ಮಾಡಿದವರು ಯಾರು eukaryotes. So ಅದಕ್ಕೆ given option ನೋಡ್ತಾ ಬರೋಣ. First one Taylor, Woods and Hooks ಅಂತ ಬಂದಿದೆ. So these three scientists they are also describing the semi-conservative method. So but a semi-conservative method experimental proof ಅಲ್ಲಿ ಒಂದು ಮೆನ್ಷನ್ ಮಾಡ್ತಾ ಹೋಗ್ತೀವಿ. So B Messelson and Stahl. D C option Nirenberg and Corona. D option Watson and Crick. So ಇಲ್ಲಿ ಟೈಲರ್ ವುಡ್ಸ್ ಅಂತ ಏನು ಬರ್ದಿದ್ದೀವಿ ಇವರು ಕೂಡ ನಾವು ಡಿಸ್ಕ್ರಿಪ್ಷನ್ ರೆಪ್ಲಿಕೇಶನ್ ಅಲ್ಲೇ ಡಿಸ್ಕ್ರೈಬ್ ಮಾಡ್ತಾ ಹೋಗೋದು. ಬಟ್ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಇಲ್ಲೇ ಡಿಸ್ಕ್ರೈಬ್ ಆಗುತ್ತೆ ಅಂತ ಆಪ್ಷನ್ ಹೇಳ್ಬೋದು ಮೆಸೆಲ್ಸನ್ ಅಂಡ್ ಸ್ಟಾಹಲ್. ದಟ್ ಈಸ್ Messelson and Stahl who described the semi-conservative model of DNA during 1957. So the correct option B ಆಗುತ್ತೆ. But Nirenberg ಮತ್ತೆ ಕೊರೋನಾ ಏನು ಹೇಳ್ತಾರೆ? So nucleic acids that is amino acids ಗಳು ಕಂಬೈನ್ ಆಗಬೇಕು. ಅದರ ಜೊತೆಗೆ ಅಂದ್ರೆ ಪ್ರೋಟೀನ್ ಸಿಂಥಸಿಸ್ ನ್ಯೂಕ್ಲಿಕ್ ಆಸಿಡ್ ಏನು ಸಿಂಥಸಿಸ್ ಮಾಡ್ತಾರೆ ಪ್ರೋಟೀನ್ ಸಿಂಥಸಿಸ್ ಮಾಡಬೇಕು. ಸೊ ಅಮೈನೋ ಆಸಿಡ್ ಸಿಂಥಸಿಸ್ ಆಗಬೇಕು ಅಂದ್ರೆ ನ್ಯೂಕ್ಲಿಯೋಟೈಡ್ಸ್ ಗಳ ಅರೇಂಜ್ಮೆಂಟ್ ಬೇಕು. ಸೊ ನ್ಯೂಕ್ಲಿಯೋಟೈಡ್ ಅರೇಂಜ್ಮೆಂಟ್ ನ ನಾವು ಜೆನೆಟಿಕ್ ಕೋಡ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀವಿ. ಅದನ್ನ ನೈರೆನ್ಬರ್ಗ್ ಮತ್ತೆ ಕೊರೋನಾ ಡಿಸ್ಕ್ರೈಬ್ ಮಾಡ್ತಾರೆ. DNA structure explain ಮಾಡೋದು ವಾಟ್ಸನ್ ಅಂಡ್ ಕ್ರಿಕ್. So here the correct option that has been given by Messelson and Stahl. So okay, next question. There is a removal of introns and joining the exons in a defined order in the transcription unit ಅಂತ ಇದೆ. So in exons ಮತ್ತೆ introns ಅಂತ ಬಂದಾಗ so it is a structural gene that was present in eukaryotes ಅಂತ ನಮಗೆ ನೆನಪಿರಬೇಕು. ಯಾಕಂದ್ರೆ exons and introns they are the split genes which are present in eukaryotes but prokaryotes ಅಲ್ಲಿ ಆ ಪ್ರಾಪರ್ಟಿ ಇರಲ್ಲ. ಸೊ ಹಾಗಾಗಿ ಇದು exons ಇದು introns ಮತ್ತೆ introns ಗಳನ್ನ ಈ ತರ ತೋರಿಸಿದ್ದೀವಿ. ಸೊ ಇಲ್ಲಿ ರಿಮೂವಲ್ ಆಫ್ ಇಂಟ್ರಾನ್ಸ್ ಈ ಇಂಟ್ರಾನ್ಸ್ ಗಳನ್ನ ಏನು ಮಾಡ್ತಿದ್ದೀವಿ ರಿಮೂವ್ ಮಾಡ್ತೀವಿ.
So first given option splicing, B tying, C transformation, D capping ಅಂತ. ಸೊ ಈ ಪ್ರೋಸೆಸ್ ಅಲ್ಲಿ ಇಂಟ್ರಾನ್ಸ್ ಗಳನ್ನ ರಿಮೂವ್ ಮಾಡುವಂತಹ ಪ್ರೋಸೆಸ್ ನ ನಾವು ಸ್ಪ್ಲೈಸಿಂಗ್ ಅಂತ ಹೇಳ್ತೀವಿ. The process of removing an introns is called as splicing. After that they have been joined together. So ಎಲ್ಲಾದರೂ ಜಾಯಿನ್ ಮಾಡ್ತೀವಿ. ಸೊ ಜಾಯಿನ್ ಆದಾಗ ಇಲ್ಲಿ ಎರಡು ಮೆಕ್ಯಾನಿಸಮ್ ನಡೆಯುತ್ತೆ. ಅದು ಏನು ಕ್ಯಾಪಿಂಗ್, ಡಿಸೈನ್ GPP ಕ್ಯಾಪ್ ಆಗುತ್ತೆ, ಡಿಸೈನ್ ಕ್ಯಾಪಿಂಗ್ ಅಂತ ಒಂದು ಪ್ರೋಸೆಸ್, ಇನ್ನೊಂದು ಟೈರಿಂಗ್ ಅಂತ ಒಂದು ಪ್ರೋಸೆಸ್ ಆಗುತ್ತೆ. ಆ ಎರಡು ಕೂಡ ಮೆನ್ಷನ್ ಆಗಿದೆ, ಟೈರಿಂಗ್ ಮತ್ತೆ ಕ್ಯಾಪಿಂಗ್ ಅಂತ. ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಕನ್ವರ್ಷನ್, ಒಂದು ಸೀಕ್ವೆನ್ಸ್ ಇನ್ನೊಂದು ಸೀಕ್ವೆನ್ಸ್ಗೆ ಕನ್ವರ್ಟ್ ಆಗುತ್ತೆ. ಸೊ ಇದನ್ನ ನಾವು ಟ್ರಾನ್ಸ್ಫಾರ್ಮೇಷನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ತೋರಿಸ್ತಾ ಹೋಗಲ್ಲ. ಹಾಗಾಗಿ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಸ್ಪ್ಲೈಸಿಂಗ್. So it is a process which involves the removal of introns that they are present between the exons. So correct option, option A, splicing. Spliceosome cut the introns from HNRA. So here RNA ನಾವೇನು ಕರೀತೀವಿ HNRA, that is a heterogeneous nuclear RNA, and the exons are joined together. ಉಳಿದಿರೋ exons ಏನಾಗಬೇಕು, ಜಾಯಿನ್ ಆಗಬೇಕು. ಸೊ ಜಾಯಿನ್ ಆಗಿ ಹೆಲ್ಪ್ ಮಾಡುವಂತ ಎಂಜೈಮ್ ಅದು, that is a RNA ligase ಅಂತ ಕರೀತೀವಿ. So the correct option for 7th one is option A, splicing. Okay, next one. So semi-conservative replication of DNA was demonstrated in. So now we know semi-conservative method na ನಾವು eukaryotes ಅಲ್ಲಿ ಒಂದು ಸ್ವಲ್ಪ ಡಿಸ್ಕ್ರೈಬ್ ಮಾಡ್ತೀವಿ. ಇಲ್ಲಿ ಯಾವ ಆರ್ಗಾನಿಸಮ್ಸ್ ಅಲ್ಲಿ ಫಸ್ಟ್ semi-conservative replication of DNA ನ ನಾವು ಡಿಫೈನ್ ಮಾಡೋಣ ಅಂತ ಕ್ವೆಶ್ಚನ್ ಇದೆ. So first Drosophila melanogaster, B option Escherichia coli, C Streptococcus pneumonia, Salmonella typhimurium. So Drosophila melanogaster, which is also called as fruit fly bacteria. So in genetic study ಗೆ ಇದು ಹೆಲ್ಪ್ ಮಾಡುತ್ತೆ, ಅಂದ್ರೆ ಮ್ಯೂಟೇಷನ್ ಕಾನ್ಸೆಪ್ಟ್ಸ್ ಬಗ್ಗೆ ನಾವು ಡಿಸ್ಕ್ರೈಬ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದು ಸೆಮಿ ಕನ್ಸರ್ವೇಟಿವ್ ಗೆ ಬರಲ್ಲ. E. coli bacteria, it has been commonly used in our molecular biology that to study most of the concepts that occurs in our central dogma. So the correct option Escherichia coli ಅಂತ ಗೊತ್ತಾಗುತ್ತೆ. Streptococcus pneumonia ಯೂಸ್ ಮಾಡಿದ್ದು ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಅಲ್ಲಿ DNA acts as a genetic material ಅನ್ನೋದನ್ನ ಡಿಫೈನ್ ಮಾಡುತ್ತೆ. ಇನ್ನೊಂದು Salmonella typhimurium, it is a microbe that has been firstly used in genetic engineering. So the correct option for this question is option B, Escherichia coli. Okay, next. So which one of the following is called polynucleotide joining enzymes? So which one of the following is called polynucleotide joining enzymes? Polynucleotide chain ಇದೆ, ಅದನ್ನ ಜಾಯಿನ್ ಮಾಡಕ್ಕೆ ಹೆಲ್ಪ್ ಮಾಡುವಂತ ಎಂಜೈಮ್ ಯಾವುದು? ಅದೇ ಕ್ವೆಶ್ಚನ್ ಬೇರೆ ಬೇರೆ ರೀತಿಯ ಕೇಳಬಹುದು ಅನ್ನೋದಕ್ಕೆ opposite fragments are linked by, that is a short fragments of DNA na ಯಾವುದು ಮೂಲಕ ಲಿಂಕ್ ಮಾಡ್ತೀರಾ. So next, or a foreign DNA and a plasmid cut by the same restriction endonuclease can be joined to form a recombinant plasmid. So ಇದು ಇನ್ನೊಂದು ಚಾಪ್ಟರ್ ಬರುತ್ತೆ, ಬಟ್ ಪಾಸಿಬಿಲಿಟೀಸ್ ಆಫ್ ಕ್ವೆಶ್ಚನ್ ಇದರಲ್ಲೇ ಏನು ಅಂತ ನಾವು ಮೆನ್ಷನ್ ಮಾಡಿದ್ದೀವಿ. ಸೊ ದ ಗಿವನ್ ಆಪ್ಷನ್ ಈಗೇನು ಅರ್ಥ, ಎರಡು ನ್ಯೂಕ್ಲಿಯೋಟೈಡ್ ಪಾಲಿನ್ಯೂಕ್ಲಿಯೋಟೈಡ್ಸ್ ಇದೆ, ಅದು ಶಾರ್ಟ್ ಫ್ರಾಗ್ಮೆಂಟ್ಸ್ ಆಫ್ DNA ಇದೆ, ಅದನ್ನ ಜಾಯಿನ್ ಮಾಡೋಕ್ಕೆ ಯಾವ ಎಂಜೈಮ್ ಯೂಸ್ ಮಾಡ್ತೀರಾ? ಸೊ ಫಸ್ಟ್ ಪಾಲಿಮರೇಸ್ 1, ಪಾಲಿಮರೇಸ್ 2, ligase, ribonuclease. ಸೊ ಪಾಲಿಮರೇಸ್ ಎಂಜೈಮ್ಸ್ ಎರಡೂ ಕೂಡ 1 ಆಗಿರ್ಬೋದು 2 ಆಗಿರ್ಬೋದು, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಇನ್ಕ್ರೀಸಿಂಗ್ ದ ಲೆಂತ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಸೊ ನ್ಯೂಕ್ಲಿಯೋಟೈಡ್ಸ್ ನ ಲೆಂತ್ ಗಳನ್ನ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ಕೊಡುತ್ತೆ. ಸೊ ligase, it is an enzyme helpful for joining. ಸೊ ಇಲ್ಲಿ ಯಾವುದೇ ನ್ಯೂಕ್ಲಿಯೋಟೈಡ್ಸ್ ಗಳನ್ನ ಜಾಯಿನ್ ಮಾಡೋಕ್ಕೆ ಹೆಲ್ಪ್ ಮಾಡ್ಕೊಡೋದು, ಲಿಂಕಿಂಗ್ ಫ್ಯಾಕ್ಟರ್ ಆಗಿ ಹೆಲ್ಪ್ ಮಾಡೋದಾದ್ರೆ ligase. ಇನ್ನೊಂದು ribonuclease, RNA compositions ನ ಬ್ರೇಕ್ ಡೌನ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಅದನ್ನ ನಾವು ribonucleases ಅಂತ ಕರಿತೀವಿ. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ 9th question is ligase. It is an C, ligase enzyme helpful for joining the polynucleotides ಅಂತ ಹೇಳ್ತೀವಿ. So okay, next question. So in the double helix model of DNA, so double helical structure of DNA is yavudanತ. So in double helical structure of DNA, how far is each base pair from the next base pair is present? So ಇದರಲ್ಲಿ ನಾವು A double bond T ಬರೀತೀರಾ, G triple bond C ಬರೀತೀರಾ, ಹೌದಲ್ವಾ? ಈ ತರ ಮೆನ್ಷನ್ ಮಾಡಿದ್ದೀವಿ ನಾವು ಯಾವಾಗಲೂ. So ಇಲ್ಲಿ 1/3 of DNA, it was occupying a distance of about 34
ಆಂಗ್ಸ್ಟ್ರಾಂಗ್ ಅಂತ ಬರೀತೀವಿ. ಸೊ ಈ 34 ಆಂಗ್ಸ್ಟ್ರಾಂಗ್ ನ ಇಲ್ಲಿ ಮೆನ್ಷನ್ ಮಾಡಿರೋದಲ್ಲ ನ್ಯಾನೋಮೀಟರ್ ಗೆ ಕನ್ವರ್ಟ್ ಮಾಡಿದ್ರೆ 3.4 ನ್ಯಾನೋಮೀಟರ್ ಅಂತ ಕರೀತೀವಿ. ಸೊ 1 turn of DNA it was occupying a distance of about 34 angstrom. So each ಒಂದನ್ನ ನಾವು ನ್ಯಾನೋಮೀಟರ್ ಗೆ ಕನ್ವರ್ಟ್ ಮಾಡಿದ್ರೆ 3.4 ನ್ಯಾನೋಮೀಟರ್. ಅಂದಮೇಲೆ ಈ ಎರಡು ಸಕ್ಸೆಸಿವ್ ನ್ಯೂಕ್ಲಿಯೋಟೈಡ್ಸ್ ಮಧ್ಯೆ ಬೇಸ್ ಪೇರ್ಸ್ ಅಲ್ಲಿ ಎಷ್ಟು ಇರುತ್ತೆ ಅಂತ ಕೇಳಿದ್ದಾರೆ ಅಲ್ಲಿ. ಸೊ ಆಂಗ್ಸ್ಟ್ರಾಂಗ್ ಅಲ್ಲಿ ತಗೊಂಡ್ರೆ 3.4 ಆಂಗ್ಸ್ಟ್ರಾಂಗ್ ಅಂತ ಬರೀತೀವಿ. ನ್ಯಾನೋಮೀಟರ್ ಅಂತ ಬಂದ್ರೆ 0.34 ನ್ಯಾನೋಮೀಟರ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಅದೇ ಗೊತ್ತಾಗ್ತಿರೋ ಆಪ್ಷನ್ ಗಿವನ್ 3.4 ನ್ಯಾನೋಮೀಟರ್, 0.34 ನ್ಯಾನೋಮೀಟರ್, 2.0 nanometer, 334 nanometer. So the correct option here, so nanometer representation covered option B, 0.34 nanometer between two successive nitrogen base. There is a nucleotide base pairs and the carrier. Okay. The correct option for 10th question is option B. Okay. Next one. So which form of an RNA is most heterogeneous? So now RNA mention ಮಾಡಿದ್ವಿ ಹೌದಲ್ಲ. ಸೊ ಈ RNA ಒಳಗಡೆ ಎಕ್ಸಾನ್ಸ್ ಮತ್ತೆ ಇಂಟ್ರಾನ್ಸ್ ಗಳಿತ್ತು. ಈ ಎಕ್ಸಾನ್ಸ್ ಮತ್ತೆ ಇಂಟ್ರಾನ್ಸ್ ನ ಹೊಂದಿರುವಂತ RNA ನ ನಾವು HNRNA ಅಂತ ಕರೀತೀವಿ ಹೌದಾ. ಅಲ್ಲಿ ಅದನ್ನ ಮೆನ್ಷನ್ ಮಾಡಿದ್ವಿ HNRNA. ಸೊ ದಿಸ್ RNA by the process of splicing, tailing, capping mechanism it converted into functional RNA. ಆ functional RNA ನಾವು ಅದೇ ಅಂತ ಕರೀತೀವಿ mRNA. So this mRNA it was involved in a translation mechanism. The mRNA that was synthesized, so which is called as a polycistronic ಅಥವಾ monocistronic mechanisms ಇರ್ತದೆ. ಬಟ್ ಇಲ್ಲಿ ಯುಕ್ಯಾರಿಯೋಟ್ಸ್ ಅಲ್ಲಿ ಆಗಿರೋದ್ರಿಂದ ಸೊ ಯುಕ್ಯಾರಿಯೋಟ್ಸ್ ಅಲ್ಲಿ ಏನಂತ ಕರಿತೀವಿ monocistronic ಅಂತ ಕರೀಬಹುದು. ಸೊ ಹಂಗಾಗಿ ಇಲ್ಲಿ tRNA ಒಂದಿದೆ, there is a transfer RNA, mRNA that is called messenger RNA, rRNA ribosomal, HNRNA that is a heterogeneous nuclear RNA. ಅಲ್ಲಿ ಕೊಟ್ಬಿಟ್ಟಿದ್ದಾರೆ heterogeneous nuclear RNA ನ ನಾವು ಏನಂತ ಕರಿತೀವಿ ಇಲ್ಲಿ which form of RNA is most ಅಂದ್ರೆ that is a functional HNRNA ಅಂತ ಕರಿತೀವಿ. ನಿಮ್ಮಲ್ಲ ಮೆನ್ಷನ್ ಆಗಿದೆ. So the correct option for this question is option D, HNRNA, which is called as heterogeneous nuclear RNA. So ಇಷ್ಟು question ಆಯ್ತು. Next one. So 12th one. So which enzyme is responsible for linking the fragments? So ಇದೇ ತರ ಕ್ವೆಶ್ಚನ್ ನಮಗೆ ಪ್ರೀವಿಯಸ್ ಅಲ್ಲೂ ಕೂಡ ಬಂದಿತ್ತು. So which enzyme is responsible for linking the fragments of DNA or the DNA joining enzyme required in recombinant DNA technology? So the DNA polymerase enzyme again it is helpful for extending the length. Endonucleases it is helpful for cleaving the double stranded DNA. ಈ ತರ ಇರೋ double stranded DNA ನ ಕ್ಲೀವ್ ಮಾಡಕ್ಕೆ ಅಥವಾ ಈ ತರ ಕಟ್ ಮಾಡಕ್ಕೆ ಹೆಲ್ಪ್ ಮಾಡೋ ಎಂಜೈಮ್ ನ ನಾವು ಎಂಡೋನ್ಯೂಕ್ಲಿಯೇಸಸ್ ಅಂತ ಕರಿತೀವಿ. ಸೊ ಮತ್ತೆ ಪಾಲಿಮರೇಸ್ ಎಂಜೈಮ್ ಅಂತ ಆಸ್ ಅವರ್ DNA ligase. ಸೊ ನಿಮಗೆ ಈಸಿಯಾಗಿ ಕರೆಕ್ಟ್ ಆಪ್ಷನ್ಸ್ ನಾವು ಸಜೆಸ್ಟ್ ಆಗಲಿ ಪ್ರೀವಿಯಸ್ ಕ್ವೆಶ್ಚನ್ ಇಂದ ನಿಮಗೆ ಗೊತ್ತಾಗೋಯ್ತು. ಸೊ ದಟ್ ಈಸ್ the enzyme helpful for joining the DNA fragment, that is an DNA ligase. So the correct option for 12th question is D, DNA ligase. So next one, the association of histone with a nucleosome indicates. So nucleosome ಬಗ್ಗೆ ನಾವು ಓದಿದ್ದೀವಿ. So this is a nucleosome. So ಈ nucleosome ಅಲ್ಲಿ there is an octamer condition ಇದೆ ಹೌದಾ. There is an H2, H2A, H2B, H3 and H4. So ಅದಲ್ವಾ. So ಈ histone which is an histone, it is a protein. It is a positively charged particle. It has been bound with a negatively charged particle called as a DNA. So this histone, one histone ಆದ್ಮೇಲೆ ಇನ್ನೊಂದು histone ಗಳನ್ನು ಕೂಡ ನಾವು ಮೆನ್ಷನ್ ಮಾಡ್ತಿದ್ದೀವಿ ಹೌದಾ. So it has been connected by linker DNA. So ಈ linker DNA ಮಧ್ಯಕ್ಕೆ ನಾವು H1 histone ಅಂತ ಕೂಡ ನಾವು ಮೆನ್ಷನ್ ಮಾಡ್ತೀವಿ. So ಇದೇ histone structure, nucleosome structure ನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಈ ತರ ಕಾಣಿಸುತ್ತೆ ಅಂತ ಕೂಡ ಹೇಳ್ತೀವಿ. Which they are looking like beads on string. So if beads on string ತರ ಕಾಣಿಸ್ತಿರೋದು. So it can be helpful for differentiating the chromatin network. A chromosomal network ಗಳ differentiation ಗೊತ್ತಾಗುತ್ತೆ. That is to differentiate between euchromatin and heterochromatin. So ಇಷ್ಟಾಗಿದೆ. The given option, the association of histone H1 with the H1 histone with the nucleosome, it indicates. First option given A, transcription
DNA is condensed into chromatin fiber. So chromatin fiber is condensed agide anta differentiation agide. So the DNA double helix is exposed. So here for this transcription ಆಗ್ತಿಲ್ಲ stone DNA replication ಕೂಡ ನಾವು ಮೆನ್ಷನ್ ಮಾಡ್ತಿಲ್ಲ, but here the DNA is condensed into chromatin fiber, that is to differentiate it into an euchromatin and heterochromatin, that they are looking like beads or string. So the correct option for 13th question is option C, the DNA is condensed into chromatin fiber. So okay, next one students. So 14th question. In 3.2 kilo base pairs, BP and the base pairs and the kilo base pair, long piece of DNA. So 820 adenine bases were found. What would be the number of cytosine bases? The cytosine bases eshtirate. The given option 780, 1560, 740 and 1480. There is 1480. So either option ಗಳನ್ನ ನೋಡ್ತಾ ಬಂದ್ರೆ, so ಇಲ್ಲಿ ಏನಿದೆಪ್ಪ DNA ಎಷ್ಟು ಲೆಂತ್ ಇದೆ? It was about 3.2 kilo base pairs. ಹೌದಾ? So 3.2 kilo base pairs ಆಗಿರೋದ್ರಿಂದ so ನಾವು ಅದನ್ನೇನಂತ ಬರೀಬಹುದು 3200 base pairs ಗಳನ್ನ ಮೆನ್ಷನ್ ಮಾಡಬಹುದು, ಬೇಸಸ್ ಇದಾವೆ ಅಂತ ಹೇಳ್ಬೋದು. ಸೊ ಅಲ್ಲಿ ಅಡೆನೈನ್ ಎಷ್ಟು ಕೊಟ್ಟಿದ್ದಾರೆ? ಅಡೆನೈನ್ ಎಷ್ಟು ಅಮೌಂಟ್ ಇದೆ? It was about 820. ಸೊ ನಮಗೆ ಚೆರ್ಕ್ಯಾಫ್ಸ್ ರೂಲ್ ಗೊತ್ತಿದೆ, ಏನು? A plus T is always equals to G plus C. ಹೌದಾ? ಸೊ A plus T is always equal to G plus C. ಅಂದ್ರೆ ಅಡೆನೈನ್ ಎಷ್ಟು ಇರುತ್ತೋ ಗ್ವಾನೈನ್ ಥೈಮಿನ್ ಅಷ್ಟೇ. A plus G equals to T plus C. Sorry for this. So ಪ್ಯೂರಿನ್ಸ್ ಅಡೆನೈನ್ ಮತ್ತೆ ಗ್ವಾನೈನ್ ಎಷ್ಟು ಇರುತ್ತೋ ಥೈಮಿನ್ ಮತ್ತೆ ಸೈಟೋಸಿನ್ ಅಷ್ಟೇ ಇರುತ್ತೆ. So A is always equal to ಥೈಮಿನ್ ಅಂತ ಕರಿತೀವಿ. So A ಎಷ್ಟಿದೆಪ್ಪ? 820. ಆಮೇಲೆ T ಇದೆ ಎಷ್ಟಿರುತ್ತೆ? 820. So 820 plus 820 that is 1640 ಆಗುತ್ತೆ. ಹೌದಲ್ಲ? So 1640. So total ಇವಾಗ DNA base pairs ಗಳು 3200 ಇದೆ. So ಇದರಲ್ಲಿ A plus T minus ಆಗಬೇಕು. ಹೌದಾ? ಈಗ A plus T ತೆಗಿಬೇಕು. So A plus T minus ಮಾಡಿದ್ರೆ ಎಷ್ಟಾಗುತ್ತೆ? So this is 1640. So this is about 4, 10, 6, 11 ಅಲ್ಲಿ 6 ಹೋದ್ರೆ 5. So 2. So 1560 ಆಗಿದೆ. So ಈಗ T plus C ಅಂತ ಹೇಳಿದ್ರೆ A plus T ಇದಾಯಿತು, G equals to C. ಹೌದಾ? So G ಎಷ್ಟಿರುತ್ತೋ C ಅಷ್ಟೇ ಇರುತ್ತೆ. So ಈಗ G ಎಷ್ಟಿರುತ್ತೆ? C ಅಷ್ಟೇ ಅಂದ್ರೆ 1560 ನ ನಾವೇನ್ ಮಾಡಬೇಕು? 1560 divided by 2 ಹಾಕ್ತೀವಿ. So that is equals to 780. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. So total number of base pairs that is 3200 ಇದೆ. So ಅಡೆನೈನ್ ಎಷ್ಟಿದೆ ಅಂತ ಕೊಟ್ಟಿರೋದ್ರ ಪ್ರಕಾರ 820. ಅಡೆನೈನ್ 820 ಇದೆ ಅಂದ್ರೆ ಥೈಮಿನ್ ಕೂಡ 820 ಆಗುತ್ತೆ. So 820 plus 820 that is 1640. So ಈಗ 3200 ಅಲ್ಲಿ 1640 ಮೈನಸ್ ಮಾಡಿದ್ರೆ that is 1560 ಉಳಿತು ಬೇಸ್ ಪೇರ್ಸ್. 1560 ಎರಡಕ್ಕೆ ಈಕ್ವಲ್ ಆಗಿ ಬರಬೇಕು. ಯಾಕೆ? ಗ್ವಾನೈನ್ ಮತ್ತೆ ಸೈಟೋಸಿನ್ ಇದೆ. ಸೊ ಎರಡು ಈಕ್ವಲ್ ಅಂದ್ರೆ ಡಿವೈಡೆಡ್ ಬೈ 2 ಬರುತ್ತೆ. ಆಮೇಲೆ ಗ್ವಾನೈನ್ 780 ಇರುತ್ತೆ, ಉಳಿದಿರೋ ಅಲ್ಕೈಲ್ ಇರೋದೇನು ಸೈಟೋಸಿನ್. ಸೈಟೋಸಿನ್ ಕೂಡ 780 ಇರುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಎ 780. ಅರ್ಥ ಆಗಿದೆ? ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್. So 15th question, which one of the following is not applicable to RNA? So RNA ಗೆ ಯಾವ ಸ್ಟೇಟ್ಮೆಂಟ್ ಇಲ್ಲಿ applicable ಆಗಲ್ಲ. So first 5 prime phosphoryl and 3 prime hydroxyl end ಅಂತ ಇದೆ. So ಕಾಮನ್ ಆಗಿ 5 prime ಮತ್ತೆ 3 prime statements ಎರಡು ಬರುತ್ತೆ. RNA ಒಂದು ಸ್ಟ್ರಾಂಡ್ ಅಂತ it consisting of 5 prime and even 3 prime. ಹೌದಾ? So ಹಾಗಾದ್ರೆ this statement true for RNA. So heterocyclic nitrogen bases. So heterocyclic ring bases, so nitrogen bases ಅಲ್ಲಿ purines ಮತ್ತು pyrimidines ಅಂತ ನಾವು ಹೇಳ್ತೀವಿ. So it was present in the state of heterocyclic ring structure. So ಅದು ಕೂಡ ಇದೆ. ಇನ್ನೊಂದು Chergaps rule, C, that is on Chergaps rule.
That is, amount of purines is always equal to the amount of pyrimidines ಅಂತ ಇದೆ. ಸೊ ಇನ್ನೊಂದು ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್. ಸೊ ಈಗ ಸಿಂಗಲ್ ಸ್ಟ್ರಾಂಡೆಡ್ ಟು ಡಬಲ್ ಸ್ಟ್ರಾಂಡೆಡ್ ಸೀಕ್ವೆನ್ಸ್ ಬೇಸಿಸ್ ಮೇಲೆ ಮೆನ್ಷನ್ ಮಾಡೋದ್ರಿಂದ ಎರಡೂ ಸೀಕ್ವೆನ್ಸ್ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್. ಬಟ್ ಇದು ಸಿಂಗಲ್ ಸ್ಟ್ರಾಂಡ್ ಆಗಿದೆ. ಇಟ್ ವಾಸ್ ನಾಟ್ ಶೋಯಿಂಗ್ ಎನಿ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ವಿತ್ ಅನದರ್ ಸ್ಟ್ರಾಂಡ್. ಸೊ ಹಾಗಾಗಿ ಇಲ್ಲಿ ಯಾವ ಸ್ಟೇಟ್ಮೆಂಟ್ ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಅಂದ್ರೆ ದ ಗಿವನ್ ಆಪ್ಷನ್ ಸಿ, ದಟ್ ಈಸ್ ಅ ಚೆರ್ಯಾಫ್ಸ್ ರೂಲ್ ಅಂತ ಹೇಳ್ಬಹುದು. ಓಕೆ, ಸೊ ಇದು 15th ಗೆ ಕರೆಕ್ಟ್ ಆಪ್ಷನ್, ಆಪ್ಷನ್ ಸಿ. ನೆಕ್ಸ್ಟ್ ಒನ್. So DNA replication is aided by. So replication is nothing but making an exact copy of one DNA. So ಒಂದು DNA ಅದೇ ತರ ಇರುವಂತಹ ಇನ್ನೊಂದು DNA ಫಾರ್ಮೇಷನ್ ಮಾಡೋದನ್ನು ನಾವು ರೆಪ್ಲಿಕೇಶನ್ ಅಂತ ಕರೀತೀವಿ. ಸೊ ಈ ರೆಪ್ಲಿಕೇಶನ್ ಇಲ್ಲಿ ಯಾರು ಏಡೆಡ್ ಆಗ್ತದೆ, ಯಾರು ಹೆಲ್ಪ್ ಮಾಡ್ತಾರೆ? ಸೊ ದ ಗಿವನ್ ಆಪ್ಷನ್ DNA polymerase only. Polymerase enzyme helpful for increasing the length of nucleotides. DNA ligase helpful for joining the DNA fragments. Both DNA polymerase and ligase RNA polymerase. RNA polymerase ಅದಕ್ಕೆ ಹೆಲ್ಪ್ ಮಾಡುತ್ತೆ, RNA ನ್ಯೂಕ್ಲಿಯೋಟೈಡ್ಸ್ ಗಳನ್ನ ಜಾಸ್ತಿ ಮಾಡುತ್ತೆ. ಬಟ್ ಇಲ್ಲಿ ಬೇಕಾಗಿರೋದು DNA. ಸೊ ನ್ಯೂಕ್ಲಿಯೋಟೈಡ್ಸ್ ಲೆಂತ್ ಎಕ್ಸ್ಟೆಂಡ್ ಮಾಡುತ್ತೆ, ಫ್ರಾಗ್ಮೆಂಟ್ಸ್ ಇರೋಣ ಜಾಯಿನ್ ಮಾಡೋಕ್ಕೂ ಕೂಡ ಬೇಕು. ಸೊ ಹಾಗಾಗಿ DNA replication is aided by, that is both DNA polymerase and DNA ligase. So the correct option for this question is option C. So next one. There is a final proof for DNA acts as a genetic material came from the experiment. So DNA acts as a genetic material ಅನ್ನೋದಕ್ಕೆ numerous experimental proof ಇದೆ. ಅವರಲ್ವಾ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ನೋಡಿದಿರಿ, ಆಗ್ರಿಸ್ ಎಕ್ಸ್ಪೆರಿಮೆಂಟ್, ಅದರ ಜೊತೆ ಮ್ಯಾಕ್ಲಿಯೋಡ್, ಮ್ಯಾಕ್ಕಾರ್ಟಿ ಅಂತ ಹೇಳ್ತೀವಿ, ಹ್ಯಾರ್ಶಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಹೇಳ್ತೀವಿ. ಸೊ ಇಷ್ಟು ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವುದು ಕನ್ಕ್ಲೂಷನ್ ಕೊಟ್ಟಿದ್ದು ನಮಗೆ ಅಂತ ನೋಡ್ತಾ ಬಂದ್ರೆ, ಅಂದ್ರೆ ಲಾಸ್ಟ್ ಎಕ್ಸ್ಪೆರಿಮೆಂಟ್ ಕನ್ಕ್ಲೂಷನ್ ಬಂದಾಯ್ತು, ಅದರ ಜೊತೆಗೆ ಲಾಸ್ಟ್ ಇನ್ನೂ ಒಂದ್ಸತಿ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡೋದು ಯಾರು? Final proof for DNA acts as a genetic material. First option A, Griffith. B, Hershey and Chase. C option Avery, MacLeod and McCarthy. D, Hargobind, Khurana. So now Griffith, Hershey, Chase, Avery ಇಷ್ಟು ಜನ ನೋಡಿದ್ದೀವಿ. ಸೊ ಅಷ್ಟು ಜನ DNA acts as a genetic material ಎಲ್ಲ ಡಿಸ್ಕ್ರೈಬ್ ಮಾಡಿದ್ರು. ಬಟ್ ಫೈನಲ್ ಪ್ರೂಫ್ ಅಂತ ತಗೊಂಡಾಗ that is an bacteriophage that was infecting the bacteria ಅದನ್ನ ನಾವು ಡಿಸ್ಕ್ರೈಬ್ ಮಾಡ್ತಾ ಹೋದಾಗ it is a Hershey and Chase experiment. Hargobind, Khurana genetic code ಅಲ್ಲಿ ಅವರು ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ the correct option for 17th question is option B, Hershey and Chase. Okay, next one. The enzyme which can cut the molecules of DNA into segments. So DNA molecules ನ ಈ ತರ ಇರೋ ಡಬಲ್ ಸ್ಟ್ರಾಂಡೆಡ್ DNA ನ ಈ ತರ ಅಥವಾ ಈ ತರ ಡಿಫರೆಂಟ್ ಸೆಗ್ಮೆಂಟ್ಸ್ ಆಗಿ ಕಟ್ ಮಾಡಕ್ಕೆ ಹೆಲ್ಪ್ ಮಾಡುವಂತಹ ಎನ್ಸೈಮ್ಸ್ ಯಾವುದು? DNA polymerase ಲೆಂತ್ ಇನ್ಕ್ರೀಸ್ ಮಾಡುತ್ತೆ, ligase ಜಾಯಿನ್ ಮಾಡುತ್ತೆ, restriction enzyme it is helpful for cleaving the double stranded DNA. ನಿಮಗೆ ಆನ್ಸರ್ ಸಿಗ್ತಾ ಹೋಯ್ತು. Gyrase enzyme it is helpful for providing the stability for single stranded DNA. Single stranded DNA ಅದೇನು ಕೊಡುತ್ತೆ? Stability ಕೊಡುತ್ತೆ. So ಹಾಗಾಗಿ the correct option for this question which is helpful for the DNA to cut into an molecules is option C, restriction enzymes. So next one, there is an Okazaki segments are formed during. Okazaki fragments nothing but the short fragments of DNA. Or DNA multiplication is replication, transduction, transcription and translation. So replication is a process which is helpful for making the segments. Replication ಅಲ್ಲಿ ಏನಾಗುತ್ತೆ? DNA exact copy ಆಗುವಾಗ ಸಪರೇಟ್ ಆಗುವಾಗ ಅಲ್ಲಿ Okazaki fragments ಆಗುತ್ತೆ. ಮಲ್ಟಿಪ್ಲಿಕೇಶನ್ ಆಗೋಕ್ಕೂ DNA ಇದು ಹೆಲ್ಪ್ ಮಾಡುತ್ತೆ. ಎಲ್ಲಿ ನಡೆಯುತ್ತೆ phases replication? It is a process which occurs in a cell cycle. So cell cycle ಅಲ್ಲಿ ನಾವು synthetic phase ಅಂತ ಕರಿತೀವಿ. ನೆನಪಿದೆಯಾ? There is an S phase, G1, G2 phase ಅಂತ ಇದೆ, interphase ಅಂತ. ಆ interphase ಅಲ್ಲಿ G1 phase, G2 phase ಮತ್ತೆ S phase. ಫಸ್ಟ್ G1 ಆಮೇಲೆ S, ನೆಕ್ಸ್ಟ್ G2 phase. ಆ ಮೂರಲ್ಲಿ ಸಿಂಥೆಟಿಕ್ ಫೇಸ್ ಅಲ್ಲಿ ರೆಪ್ಲಿಕೇಶನ್ ಆಗುತ್ತೆ. ಸೊ ಅವಾಗಲೇ DNA ಮಲ್ಟಿಪ್ಲಿಕೇಶನ್ ಆಗೋದು. ಸೊ ನಮಗೆ ಆನ್ಸರ್ ಸಿಕ್ಬಿಡ್ತು. ದ ಕರೆಕ್ಟ್ ಆಪ್ಷನ್ ಫಾರ್ 19th ಕ್ವೆಶ್ಚನ್ ಇಸ್ ಆಪ್ಷನ್ ಎ, ರೆಪ್ಲಿಕೇಶನ್. ಸೊ ಇಲ್ಲಿ ಟ್ರಾನ್ಸ್ಡಕ್ಷನ್ ಅಂದ್ರೆ ಏನು? ಸೊ ಇಟ್ ಇಸ್ ಅ ಮೋಡ್ ಆಫ್ ರೀಪ್ರೊಡಕ್ಷನ್ ವಿಚ್ ಅಕರ್ಸ್ ಇನ್ ಅ ಬ್ಯಾಕ್ಟೀರಿಯಾ. ಸೊ ಲೋಯರ್ ಆರ್ಗಾನಿಸಮ್ ಬ್ಯಾಕ್ಟೀರಿಯಾದಲ್ಲಿ ಟ್ರಾನ್ಸ್ಡಕ್ಷನ್ ಅನ್ನೋದು ಇಲ್ಲಿ ಏನು ಒಂದು ಸೆಕ್ಷುವಲ್ ರೀಪ್ರೊಡಕ್ಷನ್ಗೆ ಒಂದು ಮೆಕ್ಯಾನಿಸಮ್ ಆಗಿ ಆಕ್ಟ್ ಮಾಡ್ತಾ ಹೋಗುತ್ತೆ.
Transcription, the synthesis of RNA over the DNA template. Translation, nothing but the synthesis of protein. So the correct option for this question is option A, replication. So next question, D. DNA, 20th question. DNA is transcribed by some viral RNA using the enzyme. So DNA transcribe by the viral RNA. So next, the information transferred from RNA to DNA is called, or the question which one of the following makes use of RNA as template to synthesize DNA? So RNA as a template. So now we go through DNA to DNA. So DNA may synthesis RNA by process of transcription. Okay? So ಇಲ್ಲಿ transcription help ಇಲ್ಲ. ಅದರಲ್ಲಿ ಗೊತ್ತಿರೋದೇನು? RNA ಮೇಲೆ so DNA synthesis ಆಗುತ್ತೆ. So ಈ process ನ ನಾವು ಏನಂತ ಕರಿತೀವಿ? Reverse transcription ಅಂತ ಕರಿತೀವಿ. ಈ process ಎಲ್ಲ ಏನಾಗುತ್ತೆ? This process it occurs in viruses. So here the enzyme that is involved in reverse transcription, name itself describing that the enzyme nothing but a reverse transcriptase enzyme. The given option A, DNA polymerase length extend ಮಾಡುತ್ತೆ. Reverse transcriptase involved in synthesis of DNA over the RNA. Endonuclease helpful for cleaving the DNA. Ligase helpful for joining. So the correct option for this question is option B. Reverse transcriptase is an enzyme involved in reverse transcription, where it is helpful for synthesizing DNA over the RNA. This was commonly occurred in viruses because virus they having a genetic material that is an RNA anta karibodu. So okay, next to 21st question. The transcription of DNA was aided by so transcription of it is a process of synthesis of an RNA over the DNA template. So here transcription yaga aided agutte. So first option there is an RNA polymerase. RNA polymerase is an enzyme helpful for increasing the nucleotides that is in a RNA composition. So DNA polymerase DNA segments na increase ಮಾಡಕ್ಕೆ help ಮಾಡುತ್ತೆ. Hexonuclease now we are restriction enzyme anta kariತೀವಿ. Our restriction enzyme it is cleaving the double stranded DNA at the terminal position na ನಾವು hexonucleases anta kariತೀವಿ. DNA ಅಲ್ಲಿ terminal region na cut ಮಾಡುವಂತಹ ನ್ಯೂಕ್ಲಿಯಸ್ ನ hexonuclease ಅಂತ ಕರೆದ್ರೆ middle region ಅಲ್ಲಿ cut ಮಾಡೋಣ endonucleases ಅಂತ ಕರಿತೀವಿ. So ಇನ್ನೊಂದು recombinase the enzyme involved in recombination process ಅಲ್ಲಿ recombinase enzyme help ಮಾಡುತ್ತೆ. ಇಲ್ಲಿ ಕೊಟ್ಟಿರೋದು transcription of DNA. So DNA ಮೇಲೆ ಏನು synthesis ಆಗುತ್ತೆ ಇವಾಗ RNA ಅಂತ. So ಆಮೇಲೆ RNA polymerase RNA length ತಾನೇ increase ಆಗಬೇಕಾಗಿರೋದು. So ಹಾಗಾಗಿ ಇಲ್ಲಿ ಯಾವ enzyme ಯೂಸ್ ಆಗುತ್ತೆ? It is an RNA polymerase. So the correct option is an option A. So ಇಲ್ಲಿ ಒಂದು wrong ಏನಂದ್ರೆ RNA polymerase correct but ಇಲ್ಲಿ A ಬದಲಿ ಇಲ್ಲ. So ಇದನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಕೊಳ್ಳಿ. So ಇಲ್ಲಿ DNA transcription of DNA is aided by. So DNA transcription ಅಲ್ಲಿ ನಮಗೆ ಈ enzymes ಬೇಕಾಗುತ್ತೆ. So ಇದೊಂದು ಆಪ್ಷನ್ ಮಾತ್ರ ಬಟ್ ಬೇರೆ ಕರೆಕ್ಟ್. ಓಕೆ. So next question, when DNA replication starts. So when DNA replication starts, ಕೆಳಗಡೆ ಇರುವಂತ options ಗಳನ್ನ ನೋಡ್ತಾ ಹೋಗೋಣ. So the leading strand produces opposite fragments. The leading strand produces opposite fragments. So second option, the hydrogen bonds between the nucleotides of two strands breaks. The phosphodiester bonds between the adjacent nucleotides breaks. The bond between the nitrogen bases and deoxyribose sugars breaks. Replication, ಇದು double stranded DNA. So ಈ double stranded DNA ಅಲ್ಲಿ helicase enzyme ಬಂದಾಗ it converted into replication 4. So ಆ ಟೈಮ್ ಅಲ್ಲಿ ಇಷ್ಟು ಪ್ರೋಸೆಸ್ ಅಲ್ಲಿ ಏನಾಗ್ತಾ ಹೋಗುತ್ತೆ? So ಇದರಲ್ಲಿ ನಾವು ನೋಡ್ತಾ ಬಂದ್ರೆ first option A, a leading strand produces opposite fragments. The strand which was synthesizing towards the fork is called leading, which was away from the fork is called lagging. The replication is opposite fragment start ಆಗೋದಲ್ಲಿ lagging strand,
the hydrogen bonds between the nucleotides of two strands breaks. Okay. So ಎರಡು adenine plus thymine, guanine, cytosine ಇವೆರಡು ಮಧ್ಯೆ ಇರೋದು ಯಾವುದು ಹೈಡ್ರೋಜನ್ ಬಾಂಡ್ಸ್ ತಾನೆ. ಆ ಹೈಡ್ರೋಜನ್ ಬಾಂಡ್ಸ್ ಬ್ರೇಕ್ ಆಗಿರೋದಕ್ಕೆ ಅದು ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಸೊ the correct option B ಇಟ್ಕೊಳ್ಳೋಣ. So next one, the phosphodiester bonds between the adjacent nucleotides breaks. ಪಕ್ಕ ಇರುವಂತಹ ನ್ಯೂಕ್ಲಿಯೋಟೈಡ್ ಅನ್ನು ಫಾಸ್ಫೋಡೈಎಸ್ಟರ್ ಅಂತ ಬ್ರೇಕ್ ಆಗಲ್ಲ. The bond between the nitrogen bases and deoxyribose sugar break. Deoxyribose ಮತ್ತೆ nitrogen base ಎರಡು ಕಂಬೈನ್ ಆಗಿ ನ್ಯೂಕ್ಲಿಯೋಸೈಡ್ ಆಗುತ್ತೆ. ಅವುಗಳ ಮಧ್ಯೆ ಇರುವಂತಹ ಬಾಂಡ್ ಬ್ರೇಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದು ಕೂಡ ಕರೆಕ್ಟ್ ಅಲ್ಲ. The correct option for 22nd question is option B, where the hydrogen bonds that are present between the nucleotides of two strands it breaks ಅಂತ ಕರೀತೀವಿ. So next question, during DNA replication, Okazaki fragments are used to elongate ಅಂತ ಕರೀತೀವಿ. ಸೊ ಯಾವ ಸ್ಟ್ರಾಂಡ್ ನ elongate ಮಾಡಕ್ಕೆ Okazaki fragments ಹೆಲ್ಪ್ ಮಾಡುತ್ತೆ. ಸೊ ಅವಾಗ ಈ ದಿನ ಬರ್ತೀವಿ ಡಬಲ್ ಸ್ಟ್ರಾಂಡೆಡ್ DNA ಹೆಲಿಕೇಸ್ ಎಂಜೈಮ್ ಬೈಂಡ್ ಮಾಡಿದಾಗ replication fork result ಆಗುತ್ತೆ. The strand that was synthesizing towards the fork is called as a leading strand. That was moving away from the strand is called as lagging strand. So ಇದರಲ್ಲಿ ಏನು ಫಾರ್ಮೇಷನ್ ಇದೆ? There is an Okazaki fragments ಇರುತ್ತೆ. ಹೌದಲ್ವಾ? The leading strand towards the replication fork. Okazaki fragments leading strand ಅಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಕರೆಕ್ಟ್ ಆಪ್ಷನ್ ಅಲ್ಲಿ A ರಾಂಗ್ ಇದೆ. Next, the lagging strand towards the replication fork. Lagging strand away from the fork, but ಅಲ್ಲಿ ಏನು ಕೊಟ್ಟಿದ್ದಾರೆ? Towards the fork ಕೊಟ್ಟಿದ್ದಾರೆ. ಆಪ್ಷನ್ B ಕೂಡ ಇಲ್ಲ. C, the leading strand away from the replication fork. Leading strand towards replication fork, not away from fork. So ಹಾಗಾಗಿ ಆಪ್ಷನ್ C ಕೂಡ ರಾಂಗ್ ಇದೆ. The lagging strand away from the replication fork. Lagging strand ಅಂದ್ರೆ replication fork ನ opposite move ಆಗ್ತಿರೋದು, which consisting of Okazaki fragments. So the correct option for 23rd question is D, the lagging strand away from the replication fork. So the next question, the non-genetic RNA is of that. So RNA ಅಲ್ಲಿ ನಾವು ಎರಡು ಟೈಪ್ಸ್ ಇರುತ್ತೆ, genetic RNA and non-genetic RNA. So genetic RNA nothing but the RNA which was involved in transmission of characters, usually in viruses. So viruses ಅಲ್ಲಿ ಮಾತ್ರ ನಾವು genetic RNA ನ ಹೇಳ್ತಾ ಹೋಗ್ತೀವಿ. ಇಲ್ಲಿ non-genetic RNA ಅಂತ ಬರ್ತದೆ. So non-genetic RNA they are not involved in transforming the characters. So but they are involved in a main physiological process. There is a gene expression ಅಂತ ಏನು ಕರೀತೀವಿ, ಅದರಲ್ಲಿ ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ. non-genetic mRNA, non-genetic RNA ಯಾವ್ಯಾವಪ್ಪ ಅಂದ್ರೆ there is an mRNA, rRNA and tRNA. So ಹಾಗಾಗಿ ಎಷ್ಟು ಟೈಪ್ಸ್ ಇದೆ? 3 types. The given option 2 types, 3 types, only 1 type, D, none of this. So the correct option for this is the non-genetic RNA 3 types ಇದೆ. So option B 3 types, that is mRNA, rRNA and tRNA. So okay, next question. So which of the following RNA has picked up the specific amino acid from the amino acid pool in the cytoplasm to ribosomes during protein synthesis ಅಂತ ಇದೆ. ಸೊ ಇದು ಸ್ಟೇಟ್ಮೆಂಟ್ ಪ್ರಕಾರ ತಗೊಂಡ್ರೆ, ಸೊ ಇಲ್ಲಿ RNA ಅಲ್ಲಿ 3 ಟೈಪ್ಸ್ ಇರುತ್ತಲ್ಲ, ಆ RNA ಅಲ್ಲಿ ಯಾವ RNA ಅಮೈನೋ ಆಸಿಡ್ ನ ಪಿಕ್ ಮಾಡುತ್ತೆ ನಮಗೆ ಎಲ್ಲರಿಗೂ ಈಸಿ ಆಗಿ ಗೊತ್ತಿದೆ. ಸೊ ದಟ್ ಈಸ್ tRNA, mRNA, rRNA, all of these ಅಂತ ಇದೆ. ಸೊ the tRNA which is called as transfer RNA, so which is helpful for picking up an amino acid, specific amino acid. So specific amino acid na ತಗೊಂಡು protein synthesis ಅಲ್ಲಿ ಅದು help ಮಾಡ್ತಾ ಹೋಗುತ್ತೆ. So ಹಾಗಾಗಿ the correct option for this question is option A, tRNA. The transfer RNA was involved in accepting or picking the specific amino acid that they are necessary for protein synthesis ಅಂತ ಹೇಳ್ತೀವಿ. So the next question, what is false about tRNA? ಇಲ್ಲಿ tRNA ಅಂತ ಮಾಡ್ತಿರೋದು. ಸೊ ಈ tRNA ಒಳಗಡೆ ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್, ಸೊ ಮತ್ತೆ ಅದನ್ನೇ ಮೆನ್ಷನ್ ಮಾಡ್ತಾ ಹೋಗೋಣ ಇಲ್ಲಿ. So it binds
amino acid at 5 prime end. It has 5 double-stranded regions. It has a codon at one end which recognizes the anticodon on messenger RNA. It looks like clover leaf in the 3-dimensional structure. So this is a tRNA. So which consisting of 5 prime and 3 prime end, which is called amino acid acceptor arm. It is an DHU arm, T pi C arm, anticodon arm. First it binds with amino acid at the 3 prime, 5 prime end and then 5 prime end alli attach agutta, amino acid 3 prime end alli attach agutta. So usually it has been attached to the 3 prime end, and the first statement is equal to option A. But next option is not. It has 5 double-stranded regions. So amino illi RNA is a single strand, but it overlaps to differentiate with the double-stranded regions of the level. So it consisting of 5 double-stranded regions. So next it has a codon at one end which recognizes anticodon of messenger RNA. So ಇದು ಒಂದು codon ಒಂದು ಕಡೆಗೆ codon recognize ಮಾಡಿದ್ರೆ ಇನ್ನೊಂದು ಕಡೆ anticodon ಜೊತೆ ಬೈಂಡ್ ಆಗುತ್ತೆ. ಹಾಗಾಗಿ ಅದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. It looks like clover leaf in a 3-dimensional structure. So tRNA structure ಅನ್ನು ನಾವು clover leaf model ಅಲ್ಲಿ describe ಮಾಡ್ತಾರೆ ಯಾರು ರಾಬರ್ಟ್ ಪೋಲಿ. So ಹಾಗಾಗಿ ಆಪ್ಷನ್ ಡಿ ಕೂಡ ಕರೆಕ್ಟ್ ಇದೆ relating to the tRNA structure. So the false statement is an option A. It binds with amino acid at 5 prime end alla 3 prime end alla. ಹಾಗಾಗಿ ಆಪ್ಷನ್ A ಆಗುತ್ತೆ. So next, the nucleotides are the building blocks of nucleic acids. ಹೌದಾ? So nucleic acids ಅಲ್ಲಿರೋ building blocks ಅನ್ನು nucleotides ಅಂತ ಕರೀತೀವಿ. Each nucleotide is a composite molecule formed by. So ನಮಗೆ ಗೊತ್ತಿಲ್ಲ ಫಸ್ಟ್ ಆಪ್ಷನ್ ಬೇಸ್ ಮತ್ತೆ ಶುಗರ್ n ನಂಬರ್ ಅಲ್ಲಿ ಪ್ರೆಸೆನ್ಸ್ ಇದೆ. ಆಪ್ಷನ್ ಬಿ ಬೇಸ್ ಶುಗರ್ OH ಶುಗರ್, ಬೇಸ್ ಶುಗರ್ ಫಾಸ್ಫೇಟ್, sugar and phosphate. So nitrogen base combined with sugar, it forms an nucleoside. So ಅದರ ಏನು nucleotide. ಈ nucleoside ಗೆ ಏನು ಆಡ್ ಆಗಬೇಕು? ಫಾಸ್ಫೇಟ್. So phosphate ಆಡ್ ಆದಾಗ ಏನಾಗುತ್ತೆ? It becomes a nucleotide. So ಇಲ್ಲಿ ಬೇಸ್ ಬೇಕು, ನೈಟ್ರೋಜನ್ ಬೇಸ್ ಬೇಕು, ಶುಗರ್ ಬೇಕು, ಫಾಸ್ಫೇಟ್ ಬೇಕು. ಈ ಮೂರು ಸೇರಿಸಿದ ಮೇಲೆ ಏನಾಗುತ್ತೆ? nucleotides. So the correct option for this question is option C, base, sugar, phosphate. Okay, next question. So DNA is a double helix. So DNA ನಾವು double helical structures ಅಂತ ಕರೀತೀವಿ. So ಅವಾಗಲೇ ನಾವು ಕ್ವೆಶ್ಚನ್ ಕಲಿತು ಆಂಟಿ ಪ್ಯಾರಲಲ್ ಡೈರೆಕ್ಷನ್ಲಿ ಸೊ DNA ಪ್ರೆಸೆನ್ಸ್ ಇದೆ, ಅದಕ್ಕೆ ಸ್ಟೇಟ್ಮೆಂಟ್ ಕೂಡ ನೋಡಿದ್ವಿ ನಾವು. ಸೊ this is DNA double helical structure. So ಇದರ ರಿಲೇಟೆಡ್ ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡ್ತಾ ಬರೋಣ. Right-handed complementary and parallel, right-handed complementary and anti-parallel, without supercoil, always circular. So DNA ಅಲ್ಲಿ ನಾವು ಟೈಪ್ಸ್ ಹೇಳಿದ್ವಿ ಆ circular DNA and linear DNA. The circular DNA which was present in some of the prokaryotic organisms. So without supercoil, supercoils ಇರಲ್ಲ ಅಂತ ಕೊಟ್ಟಿದ್ದಾರೆ. So right, like first option ನೋಡಿದ್ರೆ right commonly ನಾವು ಡಿಸ್ಕ್ರೈಬ್ ಮಾಡಿರುವಂತಹ DNA ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ರೈಟ್ ಹ್ಯಾಂಡೆಡ್ ಅಂತ ಹೇಳಿ. ಈ ತರ ಕಾಯಿಲ್ ಆದ್ರೆ ಲೆಫ್ಟ್ ಹ್ಯಾಂಡೆಡ್, ಈ ತರ ಆಯ್ತು ಅಂದ್ರೆ ರೈಟ್ ಹ್ಯಾಂಡೆಡ್. ರೈಟ್ ಹ್ಯಾಂಡೆಡ್ and it was showing complementary. Complementary base pairing ಯಾಕೆ ಕರೀತೀವಿ? Purines always combined with pyrimidines. ಅಲ್ಲಿ ಪ್ಯಾರಲಲ್ ಕೊಡಿದೆ, ಎರಡು ಪ್ಯಾರಲಲ್ ಆಗಿ ಮೂವಲ್ಲ, ಹೆಂಗಾಗುತ್ತೆ? ದೇ ಆರ್ ಮೂವಿಂಗ್ ಇನ್ ಆಂಟಿ ಪ್ಯಾರಲಲ್. ಒಂದು ಸ್ಟ್ರಾಂಡ್ ಈ ತರ, ಒಂದು ಸ್ಟ್ರಾಂಡ್ ಈ ತರ, ಒಂದು ಸ್ಟ್ರಾಂಡ್ ಈ ಡೈರೆಕ್ಷನ್ ಮೂವ್ ಆಗ್ತದೆ, ಇನ್ನೊಂದು ಸ್ಟ್ರಾಂಡ್ ಈ ತರ ಆಗುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಬಿ, ರೈಟ್ ಹ್ಯಾಂಡೆಡ್, ಕಾಂಪ್ಲಿಮೆಂಟರಿ ಅಂಡ್ ಆಂಟಿ ಪ್ಯಾರಲಲ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್? ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಹೇಳೋಣ. ಸೊ ಫಸ್ಟ್, ಇಂಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ mRNA and hexons are present in tRNA. So introns mRNA ಇದೆ, hexons ಗಳು it was present in tRNA. So the next option, the codons are present in mRNA and anticodons in tRNA. So the C option, every introns is a set of 3 terminator codons. So the D option, hexons are present in eukaryotes while introns are present in prokaryotes. The hexons and introns is the characteristic features where it was present in eukaryotic mRNA, which is
called as heterogeneous nuclear RNA ಅಂತ ಅವಾಗ previous question ಅಲ್ಲಿ ನಾವು ಅದನ್ನೇ ಹೇಳಿದ್ವಿ ಕೂಡ. ಸೊ ಇದರಲ್ಲಿ ನಾವು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ತಗೊಂತ ಬಂದ್ರೆ ಫಸ್ಟ್ ಇನ್ಫ್ಲುಯೆನ್ಸ್ ಆರ್ ಪ್ರೆಸೆಂಟ್ ಇನ್ mRNA ಅಂತ ಕೊಟ್ಟಿದ್ದಾರೆ. ಸೊ ಕಾಮನ್ಲಿ mRNA ಮೇಲೆ ಬರುವಂತಹ ಸೀಕ್ವೆನ್ಸ್ ನಾವೇನಂತ ಕರಿತೀವಿ? The sequence that are present on mRNA they are called as codons ಅಂತ ಕರೀತೀವಿ. So where the sequence that exons are present in tRNA, but the tRNA available sequence. So this is our tRNA. So this tRNA it binds with anticodon. So ಇಲ್ಲಿ ಕೊಟ್ಟಿರುವಂತಹ 4 ಸ್ಟೇಟ್ಮೆಂಟ್ ಅಲ್ಲಿ 3 ಸ್ಟೇಟ್ಮೆಂಟ್ ಅಲ್ಲಿ ರಾಂಗ್ ಡಿಫೈನ್ ಆಗ್ತಿದೆ. The correct option that is a P, codons are present in mRNA and anticodons are present in tRNA ಅಂತ ಹೇಳ್ಬೋದು. So next one. So 30th one. So in DNA, of certain organisms, guanine constitute 20% of the bases. What percentage of the bases would be adenine ಅಂತ ಇದೆ. So ನಾವು ಆಗಲೇ ಹೇಳಿದ್ವಿ. So A plus G is always equals to T plus C ಅಂತ. So purine is always equal to pyrimids. So ಏನು ಕೊಟ್ಟಿದ್ದಾರೆ? Guanine constitute 20%. Guanine 20% ಇದೆ ಅಂದ್ರೆ adenine ಕೂಡ 20% ಇರುತ್ತೆ. So it's always equal to 40%. So 100% ಅಲ್ಲಿ ಇವೆರಡು 40% ತಗೊಂಡ್ರೆ remaining T plus C ಎಷ್ಟಿರುತ್ತೆ? 60%. So ಈ 60% ನ ಇವೆರಡಕ್ಕೂ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? Each they are carrying about 30% each. So the correct option for this question, option A 0% ಕೊಟ್ಟಿದ್ದಾರೆ, B 10%, C 20, D 30%. So the correct option that is an D 30%. Next one. So heterogeneous nuclear RNA, that is an HNRNA, undergoes 2 additional processing. HNRNA ಎರಡು process occur ಆಗುತ್ತೆ. So that is an out of which in one of them an unusual nucleotide is added to the 5' end of an HNRNA. So ಇದರ RNA formation ಇದೆ, that is an exons ಮತ್ತು introns ಗಳು splicing mechanism ಇಂದ ರಿಮೂವ್ ಮಾಡಿದ್ಮೇಲೆ HNRNA ಬರುತ್ತೆ. ಸೊ ಈ HNRNA ನಲ್ಲಿ ನಾವು ಕ್ಯಾಪಿಂಗ್ ಅಂತ ಕರೀತೀವಿ, ಇನ್ನೊಂದು ಟೈಲಿಂಗ್ ಮೆಕ್ಯಾನಿಸಮ್ ಅಂತ ಕರೀತೀವಿ. ಸೊ ಕ್ಯಾಪಿಂಗ್ ಅಲ್ಲಿ ಏನಾಗುತ್ತೆ? GPP ಕ್ಯಾಪ್ ಕೊಟ್ಟಿದ್ದಾರೆ, methyl guanosine triphosphate has been added at the capping region. So here the given option A capping, B tailing, C splicing, D termination. So capping ಆಯ್ತು, tailing ಆಯ್ತು, splicing ಅಂದ್ರೆ introns ಗಳನ್ನ ರಿಮೂವ್ ಮಾಡಿ exons ನ ಜಾಯಿನ್ ಮಾಡೋದು, termination ಅಂದ್ರೆ end process ಅಂತ ಕರೀಬಹುದು. So first correct option 5' region ಅಲ್ಲಿ ಆಡ್ ಆಗೋದು capping. So the correct option for this question is A capping. So next question ನೋಡ್ತಾ ಬಂದ್ರೆ, if the segments of an mRNA molecule has the sequence, so mRNA ಮೇಲಿರುವಂತಹ sequence ಕೊಟ್ಟಿದ್ದಾರೆ 5' GUA, sorry 5' ಅಲ್ಲಿ GUA CC GAUCG. So this was the sequence that are present on mRNA. So which of the following could have been template of DNA? So इधर पहले DNA sequence बनता है, so यहाँ पे वाला sequence करता है. So G opposite C, for U A, for A it must be T, C के G बनता है, C के G के बनता है C, A के T, U के A बनता है, इली G बनता है C. So the correct option for this question is option C. ನಿಮಗೆ ಈ ತರ ಬರೋ ತಕ್ಷಣ ಗೊತ್ತಾಗುತ್ತೆ ಯಾವುದು ಕರೆಕ್ಟ್ ಆಪ್ಷನ್ ಅಂತ. ಸೊ ಹಾಗಾಗಿ ಆಪ್ಷನ್ ಸಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್. ಸೊ ಇಫ್ ದ ಪರ್ಸೆಂಟೇಜ್ ಆಫ್ ಸೈಟೋಸೈನ್ ಇಸ್ 18%, then percentage of adenine. ಸೊ ಅವಾಗಲೇ ಕೂಡ ಹೇಳಿದ್ವಿ ನಾವು A plus G equals to T plus C ಅಂತ. ಸೊ ಇಲ್ಲಿ ಯಾರು ಕೊಟ್ಟಿದ್ದಾರೆ? ಸೈಟೋಸೈನ್ 18%, ಆಮೇಲೆ ಥೈಮಿನ್ ಕೂಡ 18% ಆಗುತ್ತೆ. ಸೊ ಇವೆರಡು ಸೇರಿಸಿ ಎಷ್ಟಾಯ್ತು? 36%. ಸೊ 36% 100 ಅಲ್ಲಿ ತೆಗೆದ್ರೆ ಎಷ್ಟಾಯ್ತಪ್ಪ? ಸೊ ಇಟ್ ಇಸ್ 64% ಆಗುತ್ತೆ. ಸೊ 64 ನ ನಾವು ಈಕ್ವಲಿ ಡಿವೈಡ್ ಮಾಡಿದ್ರೆ ಇಟ್ ವಾಸ್ ಅಬೌಟ್ 32%. ಅಡೆನೈನ್ ಎಷ್ಟು ಬರುತ್ತೆ? 32%. ಹಾಗಾಗಿ the correct option for this question is option A 32%. So next question. The DNA gyrase enzyme. So the enzyme that participate in the process of DNA replication. So ಇಲ್ಲಿ
ಸೊ ಗೈರೇಸ್ ಎಂಜೈಮ್ಗೆ ನಾವು ಇನ್ನೊಂದು ಹೆಸರು ಕರಿತಿದ್ದೀವಿ. ಅಲ್ಲಿ ಯಾವ ಆಪ್ಷನ್ ಅಂತ ನೋಡೋಣ. ಆಪ್ಷನ್ ಎ DNA ಟೋಪೋಐಸೋಮರೇಸ್, ಬಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್, ಡಿ ಸಿ DNA ligase, ಡಿ DNA polymerase. ಸೊ ಇಲ್ಲಿ ಗೈರೇಸ್ ಎಂಜೈಮ್ it is also called as DNA topoisomerase. ಸೊ ಟ್ರಾನ್ಸ್ಕ್ರಿಪ್ಟೇಸ್ ಎಂಜೈಮ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? DNA RNA ಮೇಲೆ ಸಿಂಥಸಿಸ್ ಮಾಡುತ್ತೆ. ಲೈಗೇಸ್ ಜಾಯಿನಿಂಗ್ ಗೆ ಹೆಲ್ಪ್ ಮಾಡುತ್ತೆ. ಪಾಲಿಮರೇಸ್ DNA ಲೆಂತ್ ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಗೈರೇಸ್ ಇನ್ನೊಂದು ಏನಂತ ಕರಿತೀವಿ ನಾವು? ಟೋಪೋಐಸೋಮರೇಸ್. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಎ DNA topoisomerase. ಸೊ ನೆಕ್ಸ್ಟ್ ಕ್ವೆಶ್ಚನ್. The length of the DNA has 45,000 base pairs there. The length of a DNA which is having a 45,000 base pairs. How many complete turn will be the DNA molecule? So in a DNA, it is one turn and the one turn of a DNA consisting of 10 base pairs and the whole DNA. Is to one turn ಎಷ್ಟು base pairs ಇರುತ್ತೆ? 10 base pairs. ಅಂದ್ರೆ ಈಸಿ ಅಂತ ಕ್ಯಾಲ್ಕುಲೇಷನ್ ಮಾಡಬಹುದು. 45,000 divided by 10 ಅಂತ ತಗೊಂಡ್ರೆ so it was occupying about an option A. correct ಆಗಿ ಈಸಿ ಸ್ಟೇಟ್ಮೆಂಟ್ ಬಂದು DNA molecule ಅಲ್ಲಿ ಎಷ್ಟು ಇರುತ್ತೆ? that is a 4,500. so the correct option for 35 question is option A. so ಇಷ್ಟು ಇವತ್ತು ಒಂದು 35 questions molecular basis of inheritance ಈ ಪಾರ್ಟ್ ಫಸ್ಟ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ನಾವು ಡಿಸ್ಕಸ್ ಮಾಡಿರೋದ್ರಲ್ಲಿ DNA, RNA ಮತ್ತೆ ರೆಪ್ಲಿಕೇಶನ್ ಅನ್ನುವಂತಹ ಕಾನ್ಸೆಪ್ಟ್, ಟ್ರಾನ್ಸ್ಕ್ರಿಪ್ಷನ್ ಸ್ವಲ್ಪ ಡಿಸ್ಕ್ರೈಬ್ ಮಾಡ್ತಾ ಹೋಗಿದ್ವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಜೀನ್ ಎಕ್ಸ್ಪ್ರೆಷನ್ ಹೆಂಗಾಗುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರ ರಿಲೇಟೆಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಲ್ ಮಾಡ್ಬೋದು. ಸೊ ಇವತ್ತು ನಿಮಗೆ ನೆಕ್ಸ್ಟ್ ಇವತ್ತು 35 ಕ್ವಶನ್ಸ್ ಇದಾಗಿದೆ ಅಂದ್ರೆ ನೆಕ್ಸ್ಟ್ 15 ಕ್ವಶನ್. ಸೊ 35 ಇಲ್ಲಿ ಪ್ರೆಸೆಂಟ್ ಆಗಿದೆ. ನೆಕ್ಸ್ಟ್ 15 ನಿಮಗೆ ಅಸೈನ್ಮೆಂಟ್ ಕ್ವಶನ್ ಅಂತ ಕೊಡ್ತೀವಿ. ಸೊ ಟೋಟಲ್ ಅಲ್ಲಿ 50 ಕ್ವಶನ್ ಆಗುತ್ತೆ ಪಾರ್ಟ್ ಫಸ್ಟ್ ಅಲ್ಲಿ. ಸೊ ಅಸೈನ್ಮೆಂಟ್ ಕ್ವಶನ್ ನಾಳೆ ಸಂಜೆ ಒಳಗೆ ಅದನ್ನ ಸಬ್ಮಿಟ್ ಮಾಡಿ. ಇವತ್ತು ಸಂಜೆ ಒಳಗೆ ನಾವು ಅದನ್ನ ನಿಮಗೆ ಕಳಿಸ್ಕೊಡ್ತೀವಿ. ಸೊ ಏನಾದ್ರು ಡೌಟ್ ಇದ್ರೆ ನೀವು ನನಗೆ ಕಾಲ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.